ಹಿನ್ನಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅನಿವಾರ್ಯ ಇತ್ತು ನನಗೆ. ಇವತ್ತು ಕಾಂಗ್ರೆಸ್ಗೆ ಬರ್ತಕ್ಕಂಥ ಅನಿವಾರ್ಯ ಸ್ಥಿತಿಯನ್ನ ಮೊನ್ನೆ ಕುಮಾರಸ್ವಾಮಿ ಅವರು ನಿರ್ಮಾಣ ಮಾಡಿದ್ರು. ನಾನು ಅನಿವಾರ್ಯವಾಗಿ ನಾನು ಕಟ್ಟಿದಂಥ ಪಾರ್ಟಿನ ಬಿಟ್ಬಿಟ್ಟು ಇವತ್ತು ನನ್ನ ಮೂಲ ಪಕ್ಷ ಕಾಂಗ್ರೆಸ್ಗೆ ಬರಬೇಕಾಗಿ ಬಂತು. ಆ ಥರ ಏನಿಲ್ಲ, ಕಾಂಗ್ರೆಸ್ಸು ಸಂಘಟಿತವಾದಂಥ ಹೋರಾಟ ನಾವು ಮಾಡಿದ್ದೀವಿ. ಆದರೆ ಕಳೆದ 2 ಚುನಾವಣೆಗಳ ಫಲಿತಾಂಶವನ್ನು ನೋಡಿದ್ರೆ ಕಳೆದ ಒಂದು 15 ವರ್ಷದಿಂದ ಇಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ. ಕಳೆದ 20 ವರ್ಷಗಳಿಂದನೇ ಇಲ್ಲ. ನಾನು ಗೆದ್ದುದು ಬಿಟ್ರೆ ಕಾಂಗ್ರೆಸ್ಸಿಂದ, ಅದಾದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಇಲ್ಲಿ ಗೆದ್ದಿಲ್ಲ. JDS ವರ್ಸಸ್ BJP ಅನ್ನೋ ಥರನೇ ಬಂತು. ಹಾಗಾಗಿ ಕಾಂಗ್ರೆಸ್ನ ಅಸ್ತಿತ್ವ ಕೊಟ್ಟೆ ಈ ಸಾರಿ ಸಂಘಟಿತ ಹೋರಾಟ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ ಜನ ತೀರ್ಮಾನ ಮಾಡಬೇಕು. ಹೌದೌದು, ಕಾರ್ಯಕರ್ತರಲ್ಲಿ ಸಮನ್ವಯ ಮಾಡೋ ಪ್ರಯತ್ನ ನಮ್ಮೆಲ್ಲ ನಾಯಕರು ಮಾಡಿದ್ರು, ಕಾಂಗ್ರೆಸ್ ನಾಯಕರೆಲ್ಲ ಹೇಳಿದ್ರು. ಆದ್ರೆ 2 ತದ್ವಿರುದ್ಧ ಮನಸ್ಥಿತಿಯ ಕಾರ್ಯಕರ್ತರಿದ್ರು. ಈಗ ಬಿಜೆಪಿಯಿಂದ ನನ್ನ ಬೆಂಬಲಿಗರು ಬಿಜೆಪಿ ಜೊತೆ ಗುರುತಿಸ್ಕೊಂಡಿದ್ವಿ. ಆಮೇಲೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ NDA ಜೊತೆಲಿ ಕೆಲಸ ಮಾಡಿದ್ವಿ, JDS ಜೊತೆ ಕೆಲಸ ಮಾಡಿದ್ವಿ. ಪುನಃ ಈ ಚುನಾವಣೆಯಲ್ಲಿ ಅವರೊಂದು ಒಂಥರ IPL ಮ್ಯಾಚ್ ತರ ಆಟಗಾರರು ಟೀಮಿಂದ ಟೀಮಿಗೆ ಬದಲಾಯಿಸ್ತಾರಲ್ಲ, ಹಂಗೆ ನಮ್ದು ಇದೊಂಥರ ಈ ಚುನಾವಣೆ ಹೋದ್ ಸಾರಿ ಬೇರೆ ಟೀಮು. ಇದೇ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ NDA ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದಾಗ ಇವರೆಲ್ಲ ವಿರೋಧವಾಗಿದ್ರು. ಪುನಃ ಇವ್ರ ಪರ ಇವಾಗ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. NDA ಪರ ಕೆಲಸ ಮಾಡುವಾಗ ವಿರುದ್ಧವಾಗಿದ್ದಾರೆ. ವಿಚಿತ್ರ ಸನ್ನಿವೇಶ. ನೋಡ್ಬೇಕು ಮತದಾರರ ನಿರ್ಣಯ ತೀರ್ಮಾನ. ಇಲ್ಲ, ಆ ಥರ ಇಲ್ಲ. ನನಗೆ ಅದು ಒಳ್ಳೆ ಭಾವನೆ ಇದೆ. ಆಡಳಿತ ಪಕ್ಷ ಇದೆ, ಗ್ಯಾರಂಟಿಗಳು ಕೈ ಹಿಡಿದಿದೆ, ಅವ್ರು ಮಾಡ್ತಕ್ಕಂಥ ಅದೇ ಹೇಳಿಲ್ವಾ. ಈಗ ಈ ಸರ್ಕಾರದ ಇದೊಂದು ಪ್ರಿಪರೇಟರಿ ಎಕ್ಸಾಮಿನೇಷನ್ ಅಂತೀವಲ್ಲ, ಹಂಗೆ ಸರ್ಕಾರದ ಯೋಜನೆಗಳು, ಅವರ ಗ್ಯಾರಂಟಿಗಳು, ಅದಕ್ಕೆಲ್ಲ ಪೂರಕವಾಗಿ ಈ ಚುನಾವಣೆ ರಿಸಲ್ಟು ಅದೆಲ್ಲ ಸರಿ ತಪ್ಪು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ನಾವು ನೋಡ್ರಿ, ನಮ್ಗಿದ್ದಂತ ಕಾಲಾವಧಿನಲ್ಲಿ ನಮ್ದೆಲ್ಲ ಹೋರಾಟ ಮಾಡಿದ್ದೀವಿ. 2 ಪಕ್ಷದ ಮುಖಂಡರುಗಳು ಹೋರಾಟ ಮಾಡಿದ್ದೀವಿ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಲೆಕ್ಕಾಚಾರ ಅಂದ್ರೆ ಲೆಕ್ಕಾಚಾರ ಮಾಡೋರು ಮತದಾರರಲ್ವಾ. ಇವತ್ತು ನಾವು ಏನೇ ಮಾಡ್ಬೋದು. ಅವರು ಹೋರಾಟ ಮಾಡಿದ್ದಾರೆ, ನಾವು ಹೋರಾಟ ಮಾಡಿದ್ವಿ. 2 ಪಕ್ಷಗಳು ಪ್ರಬಲ ಹೋರಾಟ ಮಾಡಿದ್ವಿ. ಆದ್ರೆ ಅವ್ರದ್ದೊಂದು ಅಂದ್ರೆ ದೇವೇಗೌಡರು ಒಂದು ದೈತ್ಯ ಶಕ್ತಿ. ನಾವು ಏನೇ ಹೇಳಿದ್ರು ದೇವೇಗೌಡರಿಗೆ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ, ಕುಮಾರಸ್ವಾಮಿ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಅದರಲ್ಲೂ ಅವ್ರನ್ನ ನೇರ ಟೀಕೆ ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು. ಜೊತೆಗೆ ಅವರು ಒಂದು ಪ್ರಾದೇಶಿಕವಾಗಿ ಆ ನೆಲೆಗಟ್ಟಿಟ್ಕೊಂಡೇ ಬಂದವರು. ನೋಡಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ JDS BJP ಒಂದಾದ್ಮೇಲೆ ಕಾಂಗ್ರೆಸ್ಗಿಂತ 25,000 ಲೀಡ್ ಬಂದಿತ್ತು. ಕಾಂಗ್ರೆಸ್ಸಿನ ಸ್ಥಿತಿನೂ ಅಷ್ಟು ಫೇವರಬಲ್ ಆಗಿ ಇರಲಿಲ್ಲ ಇಲ್ಲಿ. ಅಂಥದ್ದು ನಾನು ಒಂದು 2 ಸಾರಿ ಗೆದ್ದಿದ್ದೀನಿ ಕಾಂಗ್ರೆಸ್ಸಿಂದ. ಆದರೆ ನಾನು ಪಾರ್ಟಿ ಬಿಟ್ಟ ಮೇಲೆ ಇಲ್ಲಿ ಚೇತರಿಸ್ಕೊಂಡಿರ್ಲಿಲ್ಲ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುರೇಶ್ ಅವರು ಒಂದಷ್ಟು ಮತ ಬಂದಿತ್ತು. ಅದು ಬೇರೆ ಬೇರೆ ಕಾರಣಕ್ಕೆ ದೇವೇಗೌಡರ ವಿರೋಧಿ ಮತ ಹಾಕ್ತಿರಲ್ಲ, ಸುರೇಶ್ಗೆ ಹಾಕಿರ್ತಾರೆ. ಪಾರ್ಲಿಮೆಂಟ್ ಚುನಾವಣೆ ಬೇರೆ, ವಿಧಾನಸಭಾ ಚುನಾವಣೆ ಬೇರೆ, ಇದು ಉಪಚುನಾವಣೆ. ಏನು ಆತ್ಮವಿಶ್ವಾಸ ಏನು ಕುಗ್ಗಿಲ್ಲ. ಪೊಲಿಟಿಕಲ್ ಅನಾಲಿಸಿಸ್ ಮಾಡುವಾಗ ಸಮಾನವಾಗಿ ನಾವು ಯೋಚನೆ ಮಾಡಿದಾಗ ಈಗೂ ಆಗಿರ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.